ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಆಲ್ಸೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಸ್ಟೂಡೆಂಟ್ಸ್, ನನ್ನ ಕ್ಲೈಂಟ್ಸ್ ವೀಡಿಯೋಸ್ ವಾಚ್ ಮಾಡ್ತಾಯಿದ್ರೆ ನಿಮಗೂ ಸಹ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಟ್ಯಾರೋ ರೀಡಿಂಗ್ ಶಿವರಾತ್ರಿ ಹಬ್ಬದ ಒಂದು ಕರೆಂಟ್ ಎನರ್ಜೀಸ್ ನಿಮ್ಮ ಪಾರ್ಟ್ನರ್ ವಿಚಾರವಾಗಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇಫ್ ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಆ ನಂಬರ್ಗೆ ನೀವು ವಾಟ್ಸಪ್ ಮಾತ್ರ ಮಾಡಿ. ಸೊ ಕಾಲ್ ಏನು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಆಲ್ಸೋ ಯಾರಾದರೂ ಕೋರ್ಸಸ್ ಕಲಿಬೇಕು, ಟ್ಯಾರೋ ರೀಡಿಂಗ್ ಕೋರ್ಸ್, ನೀವು ಟ್ಯಾರೋ ರೀಡರ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ನನಗೆ ಮೆಸೇಜ್ ಮಾಡ್ಬೋದು ಆ್ಯಂಡ್ ನೀವು ಕೋರ್ಸ್ನ ಜಾಯ್ನ್ ಆಗ್ಬೋದು. ಆ್ಯಂಡ್ ರೀಡಿಂಗ್ಸ್ ಆಗಲಿ, ಕೋರ್ಸಸ್ ಆಗಲಿ, ಕ್ರಿಸ್ಟಲ್ಸ್ ಆಗಲಿ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಸೊ ಫ್ರೀ ರೀಡಿಂಗ್ಸ್ಗೆ ಕೇಳಬೇಡಿ. ಆ್ಯಂಡ್ ಸೊ ಇದೆಲ್ಲವೂ ಸಹ ಒಂದು ಎನರ್ಜಿ ಬೇಸ್ಡ್ ಆಗಿರೋದ್ರಿಂದ ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಆಗೋದಕ್ಕೆ ಒಂದು ಫೀ ಅಂತ ಇರುತ್ತೆ. ನೀವು ಫ್ರೀ ರೀಡಿಂಗ್ಸ್ ತೊಗೊಂಡ್ರು ನಿಮ್ಗಲ್ಲಿ ಏನು ಅಷ್ಟಾಗಿ ಅದು ವರ್ಕ್ ಆಗೋದಿಲ್ಲ, ರೆಮಿಡೀಸ್ ಆಗಲಿ, ರಿಚುವಲ್ಸ್ ಆಗಲಿ. ಸೊ ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಯಾರಾದರೂ ಸೇಂಟ್ ಎಕ್ಸ್ಪಿರಿಟ್ ರಿಚುವಲ್ ಮಾಡಿಸ್ಬೇಕು ನಿಮ್ಮ ಮ್ಯಾರೇಜ್ಗೆ ಅಥವಾ ರೀಕನ್ಸಿಲೇಷನ್ಗೆ, ಅಥವಾ ಯಾರಿಂದೇನಾದರೂ ನೀವು ದೂರ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ರಿಚುವಲ್ನ ಮಾಡಿಸ್ಬೋದು. ಆ್ಯಂಡ್ ಆಲ್ಸೋ ಕ್ರಿಸ್ಟಲ್ಸ್ ಬೇಕು, ಮನಿ ಬ್ರೇಸ್ಲೆಟ್ ಆರ್ ಮನಿ ಮ್ಯಾಗ್ನೆಟ್, ಲವ್ ಹೀಲಿಂಗ್ ಬ್ರೇಸ್ಲೆಟ್, ಆ್ಯಂಡ್ ಆಲ್ಸೋ ರೋಡ್ ಓಪನರ್. ಸೊ ರೋಡ್ ಓಪನರ್ ಅಂತೂ ನನ್ನ ಕ್ಲೈಂಟ್ಸ್ ತುಂಬ ತೊಗೊಳ್ತಾ ಇದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಆ ಒಂದು ಬ್ರೇಸ್ಲೆಟ್ನ ತೊಗೊಬೋದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪೋಸ್ಟ್ ಮಾಡಿರ್ತೀನಿ. ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಇರುತ್ತೆ. ಹೋಗಿ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಬೇಗ ಅಪ್ಡೇಟ್ಸ್ ಕ್ಲಿಯರಾಗಿ ನಿಮಗೆ ಸಿಗುತ್ತೆ. ಸೊ ಯೂಟ್ಯೂಬಲ್ಲಿ ಅಂದರೆ ನೀವು ಕೆಲವೊಬ್ರು ಕೇಳಿಸ್ಕೊತೀರಾ, ಕೆಲವೊಬ್ರು ಕೇಳಿಸ್ಕೊಳ್ಳೋದಿಲ್ಲ. ದಟ್ಸ್ ವೈ ಚಾನಲ್ನ ಜಾಯ್ನ್ ಆದರೆ ನಿಮಗೇನೇ ಅಪ್ಡೇಟ್ಸ್ ಇದ್ದರೂ ಬೇಗ ಸಿಗ್ತಾ ಹೋಗುತ್ತೆ. ಸೊ ತಡ ಮಾಡೋದು ಬೇಡ, ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ. ಸೊ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ನಿಮಗೆಲ್ಲ ಯಾವ ಗೈಡೆನ್ಸ್ ಬರುತ್ತೆ ನೋಡೋಣ. ಟೆನ್ ಆಫ್ ವ್ಯಾಂಡ್ಸ್, ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್. ಟೆನ್ ಆಫ್ ವ್ಯಾಂಡ್ಸ್ ಆ್ಯಂಡ್ ಸೆವೆನ್ ಆಫ್ ಪೆಂಟಿಕಲ್ಸ್. ಸೊ ನಿಮ್ಮ ರಿಲೇಷನ್ಶಿಪ್ಪಿನ ಸುತ್ತ ಯಾವ ಎನರ್ಜಿ ಇದೆ ನೋಡೋಣ. ಈಸ್ ದಟ್ ನೆಗೆಟಿವ್ ಆರ್ ಪಾಸಿಟಿವ್? ಓಕೆ, ನೈನ್ ಆಫ್ ವ್ಯಾಂಡ್ಸ್ ಹಾಗೆ ದ ವರ್ಲ್ಡ್ ಕಾರ್ಡ್ ಆ್ಯಂಡ್ ಸೆವೆನ್ ಆಫ್ ವ್ಯಾಂಡ್ಸ್. ಸೊ ಇಲ್ಲಿ ತುಂಬ ವ್ಯಾಂಡ್ಸ್ ಕಾರ್ಡ್ ಬರ್ತಾ ಇದೆ. ಕರೆಂಟ್ಲಿ ನಿಮ್ಮ ರಿಲೇಷನ್ಶಿಪ್ಪಿನ ಸುತ್ತ ಒಂದು ಬ್ಲಾಕಿಂಗ್ ಎನರ್ಜಿ ಇದೆ ಅಂತ ಹೇಳ್ತೀನಿ. ಬ್ಲಾಕ್ ಮಾಡಿರ್ಬೋದು ಆ ವ್ಯಕ್ತಿ ನಿಮ್ಮನ್ನು. ಸೊ ಸೋಷಿಯಲ್ ಮೀಡಿಯಾ ಅನ್ನೋದಕ್ಕಿಂತ ಸೊ ಅವರು ನಿಮಗೆ ಹೇಳ್ತಾ ಇರ್ಬೋದು, ನನ್ನ ಜೀವನದಲ್ಲಿ ನಿಮಗೆ ಜಾಗ ಇಲ್ಲ ಅಂತ ಹೇಳಿರ್ಬೋದು. ಬಟ್ ಟೆನ್ ಆಫ್ ವ್ಯಾಂಡ್ಸ್ ಹಾಗೆ ನೈನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಮೇ ಬಿ ಸಮ್ ರೀಸನ್ಸಿಂದ ಇಲ್ಲಿ ನಿಮಗೆ ಅವರು ಏನೂ ಹೇಳ್ತಾ ಇಲ್ಲ, ಅವ್ರ ಮನಸ್ಸಲ್ಲಿರೋ ಫೀಲಿಂಗ್ಸನ್ನು. ಸೊ ಅವರು ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಇಲ್ಲಿ ಇವಾಗ ರೀಸೆಂಟಾಗಿ ನಿಮ್ಮಿಬ್ಬರ ಮಧ್ಯೆ ಆಗಿರೋವಂಥ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಯಾವುದು ರೀಸನ್ನೇ ಇರಲಿಲ್ಲ. ಓಲ್ಡ್ ಮಿಸ್ಟೇಕ್ಸ್ನ ತಗೊಂಡು ಇಲ್ಲಿ ನಿಮ್ಮನ್ನು ದೂರ ಮಾಡ್ಕೊಂಡಿರ್ಬೋದು. ಆ್ಯಂಡ್ ಇದು ಇಂಟೆನ್ಷನಲಿ ಮಾಡಿರೋದು ಅಂತ ಹೇಳ್ಬೋದು. ನೈನ್ ಆಫ್ ವ್ಯಾಂಡ್ಸ್ ಹಾಗೆ ಟೆನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಮೇ ಬಿ ಈ ಪರ್ಸನ್ಗೆ ತುಂಬ ಸ್ಟ್ರೆಸ್ ಆಗ್ತಾ ಇತ್ತು ಈ ಒಂದು ರಿಲೇಷನ್ಶಿಪ್ ಅಂತಲೂ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಮೇ ಬಿ ಸಮ್ ಪೀಪಲ್ ಕಡೆಯಿಂದ ಇವರು ಬೇಗ ಇನ್ಫ್ಲೂಯೆನ್ಸ್ ಆಗಿದ್ದಾರೆ. ದ ವರ್ಡ್ ಕಾರ್ಡ್ ಇಲ್ಲಿ ಬಂದಿರೋದ್ರಿಂದ ಮೇ ಬಿ ಈ ಒಂದು ಟ್ಯಾರೋ ರೀಡಿಂಗಲ್ಲಿ ಒಂದು ಇಂಬ್ಯಾಲೆನ್ಸನ್ನು ಶೋ ಮಾಡ್ತಾ ಇದೆ.
ನಿಮ್ಮ ರಿಲೇಷನ್ಶಿಪ್ ಅಷ್ಟು ಬ್ಯಾಲೆನ್ಸ್ಡ್ ಆಗಿ ಇರಲಿಲ್ಲ ಇತ್ತೀಚೆಗೆ. ಆ್ಯಂಡ್ ಆಲ್ಸೋ ತುಂಬ ಕ್ಲ್ಯಾಶಸ್ ನಿಮ್ಮಿಬ್ಬರ ಮಧ್ಯೆ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಹ ಇತ್ತು ಅಂತ ಹೇಳ್ಬೋದು. ಬಟ್ ಸೊ ಇಟ್ಸ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀನಿ ನಾನು. ಅವರೇನೇ ಜಗಳ ಮಾಡಿದ್ರು, ಅವರೇನೇ ಮಾಡಿದ್ರು ನೀವು ಅವ್ರ ಜೊತೆನೇ ಇರಬೇಕು. ನಿಮಗೆ ಆ ವ್ಯಕ್ತಿಯನ್ನು ಬಿಟ್ಟು ದೂರ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ನಿಮಗೆ ಆ ಥರ ಮೈಂಡ್ಸೆಟ್ ಇದೆ. ಬಟ್ ನಿಮ್ಮ ಪಾರ್ಟ್ನರ್ಗೆ ಆ ಥರ ಅಲ್ಲ. ಅವ್ರಿಗೆ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಆ್ಯಂಡ್ ತುಂಬ ಕಾಮಾಗಿ ಇರಬೇಕು. ಸೊ ಇಬ್ಬರು ಒಂದು 2 ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಅಂತ ಹೇಳ್ತೀನಿ. ನಿಮಗೂ ಹಾಗೂ ಅವ್ರಿಗೂ ತುಂಬ ಡಿಫ್ರೆನ್ಸಸ್ ಇದೆ. ಥಿಂಕಿಂಗಲ್ಲಾಗಿರ್ಬೋದು ಅಥವಾ ಅವರ ಲೈಫ್ ಹಾಗೂ ನಿಮ್ಮ ಲೈಫ್ಗೂ ತುಂಬ ಡಿಫ್ರೆನ್ಸ್ ಇದೆ. ಈ ವ್ಯಕ್ತಿ ಹೇಗೆ ಅಂತ ಅಂದರೆ ಅವರು ತುಂಬ ಹಾರ್ಡ್ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರೆ. ನಿಮಗೆ ತುಂಬ ಸ್ಮಾರ್ಟ್ ವರ್ಕ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಇವರು ಹೇಗೆ ಅಂತ ಅಂದರೆ ಮನಿ ವಿಷಯದಲ್ಲಂತೂ ಆ್ಯಂಡ್ ಏನೇ ಒಂದಾದ್ರೂ ಅವ್ರಿಗೆ ಸೇವಿಂಗ್ಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಯಾವಾಗ್ಲೂ. ಸೊ ಅದ್ರ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಾರೆ. ಈ ವ್ಯಕ್ತಿಗೆ ಅನ್ನೆಸೆಸರಿ ಸ್ಪೆಂಡ್ ಮಾಡೋದು ಇದೆಲ್ಲ ಇಷ್ಟ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಸಮಥಿಂಗ್ ಅವರು ಏನೋ ಬಿಲ್ಡ್ ಮಾಡ್ತಾ ಇರ್ಬೋದು ಅಥವಾ ಕರೆಂಟ್ಲಿ ಹೇಳಬೇಕಂತಂದರೆ ಇವ್ರ ಸುತ್ತ ಒಂದು ಬೌಂಡ್ರಿನ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನಿಮ್ಮಿಂದ ದೂರ ಆಗಿದ್ದಾಗಿರ್ಬೋದು, ನಿಮ್ಮ ಹತ್ರ ಮಾತಾಡ್ದಲೇ ಇರೋದಾಗಿರ್ಬೋದು, ನಿಮ್ಮ ಹತ್ರ ಏನು ಹೇಳ್ಕೊಳ್ತಾ ಇಲ್ಲ. ಆ್ಯಂಡ್ ಮೇ ಬಿ ಇಲ್ಲಿ ಡೇಟ್ ಆಫ್ ಬರ್ತ್ ಬಂದು 10, 8, 9 ಆಲ್ಸೋ 7. ಸೊ ಇಷ್ಟು ಡೇಟ್ ಆಫ್ ಬರ್ತ್ ಇರುವಂಥ ವ್ಯಕ್ತಿಗಳು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ. ಇದು ನಿಮ್ಮದು ಅಥವಾ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು. ಇಫ್ ಎನಿ ಡೇಟ್ ಆಫ್ ಬರ್ತ್ ನಿಮ್ಮ ಜೊತೆ ರೆಸೊನೇಟ್ ಆಗಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಯಾವ ವಿಚಾರ ಸರಿ ಆದರೆ, ನೀವು ಯಾವುದನ್ನು ಸರಿ ಮಾಡಿಕೊಂಡ್ರೆ ಈ ಒಂದು ಸಂಬಂಧ ಸರಿ ಹೋಗ್ಬೋದು ಇನ್ ಫ್ಯೂಚರ್ ನೋಡೋಣ. ಓಕೆ, 4 ಆಫ್ ಕಪ್ಸ್. ಫೋರ್ ಆಫ್ ಕಪ್ಸ್ ಬರ್ತಾ ಇದೆ. ತುಂಬ ಜನದ್ದು ಪ್ರೀತಿ ಬಂದು ತುಂಬ ಇಯರ್ಸಿಂದ ನೀವು ಲವ್ ಮಾಡ್ತಾ ಇರ್ಬೋದು. ಇಟ್ಸ್ ಗ್ರೇಟರ್ ದ್ಯಾನ್ 1 ಇಯರ್ ಆರ್ 2 ಇಯರ್ ಅಂತ ಹೇಳ್ತೀನಿ. ಆ್ಯಂಡ್ ಅದಕ್ಕಿಂತ ಜಾಸ್ತಿನೂ ಆಗಿರ್ಬೋದು. ಇನ್ನು ಕೆಲವ್ರದ್ದು ವಿತಿನ್ 10 ಮಂತ್ಸ್ ಲವ್ ಆಗಿರ್ಬೋದು ಆರ್ 4 ಮಂತ್ಸ್ ಇಂದ ಆಗಿರ್ಬೋದು. ಸೊ ಕೆಲವೊಬ್ಬರು ಇಲ್ಲಿ ಜಸ್ಟ್ ಫಾರ್ ದ ಸೇಕ್ ಆಫ್ ಏನು ಅಂತಂದರೆ ನಿಮ್ಗೇನು ಅನ್ನಿಸ್ತಾ ಇದೆ, ನಿಮಗೆ ಟ್ಯಾರೋ ಬಗ್ಗೆ ತಿಳ್ಕೊಬೇಕು ಅಂತ ವಿಡಿಯೋ ನೋಡ್ತಾ ಇರ್ಬೋದು. ಆ ಥರನೂ ಇದ್ದೀರಾ. 4 ಆಫ್ ಕಪ್ಸ್ ಇರೋದ್ರಿಂದ ಯಾವ ವಿಚಾರ ಅಂತ ನೋಡಿದಾಗ ಇಲ್ಲಿ ಯಾವುದು ಸರಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಬಟ್ ಯು ಬೋತ್ ಆರ್ ಸೀಯಿಂಗ್ ಓನ್ಲಿ ನೆಗೆಟಿವ್. ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್, ನೀವು ಅವರ ಒಂದು ತಪ್ಪುಗಳನ್ನ ಹೇಳೋದು ಅಥವಾ ಅವರು ನಿಮ್ಮ ತಪ್ಪುಗಳನ್ನ ಹೇಳೋದು, ಇದೇ ಥರ ಮಾಡ್ತಾ ಇರ್ಬೋದು. ಸೊ ಯು ಆರ್ ನಾಟ್ ಸೀಯಿಂಗ್ ದ ಪಾಸಿಟಿವ್ ಸೈಡ್ ಆಫ್ ಯು. ಅಂದರೆ ಅವರ ಒಂದು ಪಾಸಿಟಿವಿಟಿ ಏನಿರುತ್ತೆ ಅಥವಾ ಅವರು ನಿಮ್ಮ ಜೊತೆ ಒಳ್ಳೆಯದಾಗಿ ಬಿಹೇವ್ ಮಾಡೋದಾಗಿರ್ಬೋದು ಆರ್ ನಿಮಗೆ ರೆಸ್ಪೆಕ್ಟ್ ಮಾಡೋದಾಗಿರ್ಬೋದು. ಸೊ ರೆಸ್ಪೆಕ್ಟ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತೀನಿ ಇಲ್ಲಿ. ರೆಸ್ಪೆಕ್ಟ್ ನನಗೆ ಒಂದು ರೆಸ್ಪೆಕ್ಟ್ಫುಲ್ ಎನರ್ಜಿಲಿ ತುಂಬ ಕಡಿಮೆ ಇದೆ. ಇಲ್ಲಿ ಯಾರೋ ಒಬ್ಬರು ತುಂಬ ನಿಮ್ಮ ಪಾರ್ಟ್ನರ್ನ ಒಂದು ಅಬ್ಯೂಸಿವ್ ವರ್ಡ್ಸಲ್ಲಿ ಮಾತಾಡೋದು ಅಥವಾ ತುಂಬ ಬೈಯೋದು ಈ ಥರ ಮಾಡ್ತಾ ಇರ್ಬೋದು. ಸೊ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಆ ಥರ ಎಲ್ಲ ನೀವು ಬಿಹೇವ್ ಮಾಡಿದ್ರೆ ಅವರು ಇನ್ನೂ ದೂರ ಆಗ್ತಾರೆ. ಆ್ಯಂಡ್ 4 ಆಫ್ ಕಪ್ಸಲ್ಲಿ ಏನು ಬರ್ತಾ ಇದೆ, ನಿಮ್ಮ ಪಾರ್ಟ್ನರ್ ಈಗ ಏನೂ ಬೇಡ, ನಮ್ಮ ರಿಲೇಷನ್ಶಿಪ್ ನಾನು ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಆರ್ ಯಾವುದೇ ಕಮಿಟ್ಮೆಂಟ್ಗೆ ಅವರು ರೆಡಿ ಇಲ್ಲ. ನೀವು ಇಲ್ಲಿ ಕಮಿಟ್ಮೆಂಟ್ಗೆ ರೆಡಿ ಇದ್ದೀರಾ. ನೀವು ಏನೇ ಒಂದು ಹೇಳಿದ್ರೂ ಆ ವ್ಯಕ್ತಿ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಸಿಗೋದು ತುಂಬ ಕಡಿಮೆ ಚಾನ್ಸಸ್ ಇದೆ. ಬಿಕಾಸ್ ಅವ್ರಿಗೆ ಅನ್ನಿಸ್ತಾ ಇಲ್ಲ ಇವಾಗ ಕಮಿಟ್ಮೆಂಟ್ ಕೊಡಬೇಕು ಆರ್
ಮದುವೆ ಆಗಬೇಕು ಈ ವ್ಯಕ್ತಿನ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಬಿಕಾಸ್ ಅವರು ಕರೆಂಟ್ಲಿ ನಿಮ್ಮ ಬಗ್ಗೆ ಯಾವುದೇ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಆ ಒಂದು ಎನರ್ಜಿ ಸಹ ಇಲ್ಲಿ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ದ ಫೂಲ್ ಕಾರ್ಡ್ ಇದೆ. ಬಾಟಮ್ ಆಫ್ ದ ಕಾರ್ಡ್ಸ್ ದ ಫೂಲ್ ಕಾರ್ಡ್ ಇದೆ. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬೇರೆ ಯಾರಾದರೂ ಇದ್ದಾರೆ ಅಂತ ನಿಮಗೇನಾದರೂ ತುಂಬ ಡೌಟ್ಸ್ ಬರ್ತಾ ಇದ್ದರೆ ತುಂಬ ಲೆಸ್ ಚಾನ್ಸ್ ಅಂತ ಹೇಳ್ತೀನಿ. ಯಾವುದೇ ರೀತಿ ಆ ಥರ ಎನರ್ಜಿ ಇಲ್ಲಿ ಬರ್ತಾ ಇಲ್ಲ. ಈ ವ್ಯಕ್ತಿ ತುಂಬ ಫ್ಯಾಷನಬಲ್ ಆ್ಯಂಡ್ ಅವ್ರಿಗೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡಬೇಕು, ಅವ್ರ ಒಂದು ಚೈಲ್ಡಿಶ್ ಮೈಂಡ್ಸೆಟ್ ಸಹ ಇದೆ. ಅವ್ರ ಮೈಂಡ್ಸೆಟ್ ಬಂದು ತುಂಬ ಚೈಲ್ಡಿಶ್ ವೇಯಲ್ಲಿ ಥಿಂಕ್ ಮಾಡ್ತಾರೆ. ಮೆಚ್ಯೂರಿಟಿ ಸ್ವಲ್ಪ ಕಡಿಮೆ ಇರ್ಬೋದು. ಆ್ಯಂಡ್ ಆಲ್ಸೋ ಪೀಪಲ್ ಕಡೆಯಿಂದ ಇನ್ಫ್ಲುಯೆನ್ಸ್ ಆರ್ ಪೀಪಲ್ ಸಪೋರ್ಟ್ ಈ ವ್ಯಕ್ತಿಗೆ ಇದೆ. ಅವ್ರ ಮನೆಯಲ್ಲಿ ತುಂಬ ಮುದ್ದಾಗಿ ಬೆಳೆದಿರ್ಬೋದು. ಆ್ಯಂಡ್ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಲಾಯಲ್ಟಿ ಸಹ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅವರು ಲಾಯಲಾಗೇ ಇದ್ದಾರೆ. ಕರೆಂಟ್ಲಿ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಇಲ್ಲ ನಿಮ್ಮನ್ನು ಹೊರತುಪಡಿಸಿ. ಆ್ಯಂಡ್ ಆಲ್ಸೋ ಒಂದು ಪ್ಯೂರಿಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇದು ಅಗೈನ್ ವಿತಿನ್ 9 ಮಂತ್ಸ್ ಇಲ್ಲಿ ಸರಿ ಆಗತ್ತೆ. 9 ಮಂತ್ಸಲ್ಲಿ ನೀವು ಮತ್ತೆ ಈ ವ್ಯಕ್ತಿ ಜೊತೆಗೆ ಖುಷಿಯಾಗಿ ನೀವು ಜೀವನ ಮಾಡ್ಬೋದು. ಆ್ಯಂಡ್ ಆಲ್ಸೋ ರಿಯೂನಿಯನ್ ಚಾನ್ಸಸ್ ಸಹ ಇದೆ. ಪೇಜ್ ಆಫ್ ಕಪ್ಸ್ ಇದೆ. ಮೇ ಬಿ ತುಂಬ ಅನ್ಎಕ್ಸ್ಪ್ರೆಸಿವ್ ಇದ್ದಾರೆ ನಿಮ್ಮ ಪಾರ್ಟ್ನರ್. ಆ್ಯಂಡ್ ಆಲ್ಸೋ ಇವರು ತುಂಬ ಖುಷಿಯಾಗಿದ್ದಾಗ ನಿಮ್ಮ ಜೊತೆ ಏನು ಮೆಮೊರೀಸ್ ಶೇರ್ ಮಾಡ್ಕೊಂಡಿದ್ರು ಅದೆಲ್ಲನೂ ಅವರು ನೆನಪು ಮಾಡ್ಕೊಳ್ತಾರೆ. ಬಟ್ ಕರೆಂಟ್ಲಿ ನೋ ಆ್ಯಕ್ಷನ್ ಅಂತ ಹೇಳ್ತೀನಿ. ಬಟ್ ವಿತಿನ್ 9 ಮಂತ್ಸ್ ಇಲ್ಲಿ ನಿಮಗೆ ಮತ್ತೆ ಕಮಿಟ್ಮೆಂಟ್ ಕೊಡುವಂಥ ಚಾನ್ಸಸ್ ಇದೆ. ಆ್ಯಂಡ್ ಅನ್ಬ್ಲಾಕ್ ಮಾಡುವಂಥ ಚಾನ್ಸಸ್ ಸಹ ಇದೆ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.